ಆತ್ಮೀಯ ಬಂಧುಗಳೇ, ಹೇಗಿದ್ದೀರಿ ಎಲ್ಲರೂ? ಸ್ನೇಹಿತರೆ, ನೀವೆಲ್ಲರೂ ಕೂಡ ನೋಡಿರ್ಬೋದು ಈ ನಟಿಯನ್ನು. ಸಿನಿ ರಂಗದ ಟಾಪ್ ನಟಿಯಾಗಬೇಕು ಅಂತಂದರೆ ಈ ಮೂವರ ಬೆಡ್ರೂಮ್ ಜೊತೆ, ಅಂದರೆ ಮೂವರ ಜೊತೆ ಬೆಡ್ರೂಮ್ಗೆ ಹೋಗಬೇಕು ಅಂದರೆ ಶಾಕಿಂಗ್ ವಿಚಾರವನ್ನು ಈ ನಟಿ ಏನು ಹೇಳಿದ್ರು, ಅಂದರೆ ಯಾವಾಗ ಹೇಳಿದ್ರು ಅನ್ನೋದನ್ನ ಸ್ವಲ್ಪ ತಿಳ್ಕೊಳ್ಳೋಣ. ನಟಿಯನ್ನು ನೋಡಿರ್ಬೋದು, ರಮ್ಯಾ ಕೃಷ್ಣ ಅಂತ ಇವರ ಒಂದು ಹೆಸರು. ಬಟ್ ಏನಂತಂದರೆ ಇವರು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ತುಂಬ ಫೇಮಸ್ಸು. ಜೊತೆಗೆ ಬಾಹುಬಲಿ ಅಂತ ಸಿನಿಮಾದಲ್ಲೂ ಕೂಡ ಫೇಮಸ್ ಆಗಿದ್ರು ತೆಲುಗಲ್ಲಿ. ಸುಮಾರು ಒಂದು 300ಕ್ಕೂ ಹೆಚ್ಚು ಸಿನಿಮಾ ನಡೆಸಿದ್ದಾರೆ ಇವರು ಅಂತ ಹೇಳ್ಬೋದು. ಬಟ್ ಏನಂದರೆ ಕೆಲವೊಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇವ್ರು ಅಂದರೆ ಇವ್ರು ಏನಂತ ಹೇಳಿದ್ದಾರೆ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಕೆಲವೊಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಅಂತಷ್ಟೇ. ಅದಕ್ಕೆ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸದಾ ನಿಮ್ಮ ಅವಕಾಶ ಹೀಗೆ ಇರಲಿ, ಬೆಂಬಲ ಹೀಗೇ ಇರ್ತಾ ಇರಲಿ. ಆದರೆ ನಿಮಗೇನಿಸುತ್ತೆ ಕೂಡ ಕಾಮೆಂಟ್ ಮಾಡಿ ಸಿನಿಮಾ ಚಿತ್ರರಂಗದ ಬಗ್ಗೆ, ಬಟ್ ಈ ನಟಿ ಹೇಳಿದ್ರ ಬಗ್ಗೆ, ಮತ್ತು ನಿರ್ಮಾಪಕರ ಬಗ್ಗೆ, ಕೆಲವು ನಿರ್ದೇಶಕರ ಬಗ್ಗೆ, ಮತ್ತು ನಮ್ಮ ಫೇಸ್ಬುಕ್ ಪೇಜ್ ಕೂಡ ಹಾಗೆ ಫಾಲೋ ಮಾಡ್ತಾಯಿರಿ. ಬಟ್ ನೋಡಿ, ಸಿನಿರಂಗದ ಟಾಪ್ ನಟಿ ಆಗಬೇಕಂತಂದರೆ ಈ ಮೂವರ ಬೆಡ್ರೂಮ್ಗೆ ಹೋಗಬೇಕಂತೆ. ಶಾಕಿಂಗ್ ವಿಚಾರ ಯಾವ ರೀತಿ ಬಿಚ್ಚಿಟ್ಟಿದ್ದಾರೆ ನೋಡಿ ರಮ್ಯಾ ಕೃಷ್ಣ ಅವರು. ಮೂವರು ಯಾರವರು ಅಂತಂದರೆ, ರಮ್ಯಾ ಕೃಷ್ಣ ಅವರು 90ರ ದಶಕದ ಬಹು ಬೇಡಿಕೆಯ ನಟಿ ಅಂತ ಹೇಳ್ಬೋದು. ಸೌತ್ ಸಿನಿ ರಂಗದ ಟಾಪ್ ಹೀರೋಯಿನ್ ಅಂತೆ. ಬಟ್ ಆದರೂ ಕೂಡ ಅವರ ಒಂದು ಅಭಿನಯ ಅಂತಂದರೆ ಅವರು ಒಂದು ಸೌಂದರ್ಯದಿಂದ ಅಪಾರ ಅಭಿಮಾನಿಗಳ ಒಂದು ಮನಸ್ಸನ್ನು ಗೆದ್ದಂಥ ಚೆಲುವೆ ಅಂತ ಹೇಳ್ಬೋದು ಆಗಿನ ಕಾಲಕ್ಕೆ. ಸದ್ಯಕ್ಕೆ ಈಗ ಬಿಡಿ 55 ಆಗಿದೆ, ಈಗ ಒಂದು 55 ವರ್ಷದ ಬದುಕ್ತಾ ಇದ್ದಾರೆ ಅವರು. ಆಗಿನ ಕಾಲಕ್ಕೆ ಒಂದು ಟಾಪ್ ಹೀರೋಯಿನ್ ಅವರು. ಬಟ್ ಇಂದಿಗೂ ಸಹ ಸುಂದರ ಒಂದು ಲೋಕದಲ್ಲಿ ಪ್ರತ್ಯೇಕ ಅಭಿಮಾನಿ ಒಂದು ಬಳಗನೆ ಕೂಡ ಇದೆಯಂತೆ. ಇತ್ತೀಚೆಗಂತೂ ರಮ್ಯಾ ಕೃಷ್ಣ ನೀಡಿರುವ ಹೇಳಿಕೆ ಅಂತೂ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆಗ್ತಿರ್ತಕ್ಕಂಥ ಒಂದು ಚರ್ಚೆ ಅಂತಂದರೆ ಅದು ಇದೆ. ಏನಂತಂದರೆ, ರಮ್ಯಾ ಕೃಷ್ಣ ಅವರ ಬಗ್ಗೆ ಹೆಚ್ಚಾಗಿ ಹೇಳುವ ಅಗತ್ಯ ಇಲ್ಲ. ಈ ನಟಿ ಎಲ್ಲರಿಗೂ ಕೂಡ ಚಿರಪರಿಚಿತೆಯಾಗಿದ್ದಾರೆ. ಮಲಯಾಳಂ ಸಿನಿಮಾ ನೇರ ಪುಲವಂಬರ್ ನಮ್ಮ ಸಿನಿಮಾದ ಮೂಲಕ ಸಿನಿ ವೃತ್ತಿಯನ್ನು ಕೂಡ ಪ್ರಾರಂಭಿಸ್ತಾರೆ ಇವರು. ಬಟ್ ಏನಂತಂದರೆ, ರಮ್ಯಾ ಕೃಷ್ಣ ಅವರು ಹೇಳ್ತಾ ಇರ್ತಕ್ಕಂಥದ್ದು ಈ ವಿಚಾರದಲ್ಲಿ 1990 ಸಿನಿ ಇಂಡಸ್ಟ್ರಿಯಲ್ಲಿ ಚಾಪು ಮೂಡಿಸ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಈಗಲೂ ಸಾಕಷ್ಟು ಜನಪ್ರಿಯರಾಗಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಆದರೆ ಇಲ್ಲಿ ವಿಚಾರ ಏನಂತಂದರೆ, ಅವರು ಹೇಳಿರ್ತಕ್ಕಂಥ ಒಂದು ವಿಚಾರ, ನಟಿ ರಮ್ಯಾ ಕೃಷ್ಣನ್ ತಮಗಾದ ಒಂದು ಕರಾಳ ಅನುಭವವನ್ನು ಬಿಚ್ಚಿಟ್ಟಿದ್ದೇನೆಂತಂದರೆ, ಅವರು ಒಂದು ಇಂಟರ್ವ್ಯೂವನ್ನು ಹೇಳ್ಕೊಂಡಿರ್ತಾರೆ. ಎಲ್ಲೋ ಒಂದು ಸಂದರ್ಶನಕ್ಕೆ ಹೋಗಿರ್ತಾರೆ. ಅಲ್ಲಿ ಹೇಳ್ಕೊಂಡಂತಹ ಒಂದು ಮಾತು ವೈರಲ್ ಆಗಿದೆ ಅಂತ ಹೇಳ್ಬೋದು. ಬಟ್ ಏನಂತಂದರೆ, ಅದು ಚೆನ್ನೈ ಮೂಲದ ರಮ್ಯಾ ಕೃಷ್ಣನ್ ತೆಲುಗು, ಕನ್ನಡ, ತಮಿಳು, ಮಲಯಾಳಂ, ಹಿಂದಿ ಭಾಷೆಗಳಲ್ಲಿ 200ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಡೆಸಿದ ಒಂದು ಖ್ಯಾತಿಯನ್ನು ಪಡೆದಿರ್ತಕ್ಕಂಥ ರಮ್ಯಾ ಕೃಷ್ಣನ್ ಅವರು. ಏನಂತಂದರೆ ಏನೇನಂತಂದರೆ, ಈಗ ನೋಡಿ, ಒಬ್ಬ ಸ್ಟಾರ್ ನಟಿ ಆಗಬೇಕಂದ್ರೆ ನಿರ್ದೇಶಕರು ಅಥವಾ ಹೀರೋಗಳ ಇಷ್ಟಾರ್ಥಗಳನ್ನು ಪೂರೈಸಬೇಕು, ಅವರ ಬೆಡ್ರೂಮ್ಗೆ ಹೋಗಬೇಕಾಗತ್ತೆ ಅಂತ ಕೂಡ ಹೇಳ್ಕೊಂಡಿರ್ತಕ್ಕಂಥದ್ದು. ನೋಡಿ, ಇಷ್ಟಾರ್ಥಗಳನ್ನು ಪೂರೈಸಬೇಕು, ಅವರ ಒಂದು ಬೆಡ್ರೂಮ್ಗೆ ಹೋಗಬೇಕು ಅಂತಂದರೆ ಅರ್ಥ ಮಾಡ್ಕೊಳ್ಳಿ. ನಟಿಯರು ಸ್ಟಾರ್ ನಟಿ ಆಗಬೇಕಂತಂದರೆ ಅವರ ಇಂಡಸ್ಟ್ರಿಯಲ್ಲಿ, ಸಿನಿಮಾ ಇಂಡಸ್ಟ್ರಿಯಲ್ಲಿ ನಾವು ದೊಡ್ಡ ಸ್ಟಾರ್ ಆಗಬೇಕಂತಂದರೆ ಯಾವ್ಯಾವ ರೀತಿಯಂಥದ್ದನ್ನು ನಾವು ಕೆಲಸಗಳನ್ನ ಮಾಡಬೇಕಾಗುತ್ತೆ ಅಂತ ಅನ್ನೋದು ಅವರು ಕೂಡ ಹೇಳಿರ್ತಕ್ಕಂಥದ್ದು. ಬಟ್ ಏನಂತಂದರೆ, ಸಿನಿಮಾ ಇಂಡಸ್ಟ್ರಿ ಅಂತಕ್ಕಂಥದ್ದು ಇವತ್ತು ಯಾವ ಕಾಲಕ್ಕೆ ಹೋಗ್ತಾ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳಿ. ನೋಡಿ, ಹೀರೋಯಿನ್ ಆಗಲು ಎಷ್ಟೆಷ್ಟೋ ರಾಜಿ ಮಾಡ್ಕೊಳ್ಬೇಕಂತೆ ಅವ್ರ ಹತ್ರ, ನಿರ್ದೇಶಕರ ಹತ್ರ, ಕೆಲವು ನಿರ್ಮಾಪಕರ ಹತ್ರ, ಕೆಲವು ನಟರು ಬಿಡಿ, ನಟರೇನಿಲ್ಲ, ಹೀರೋಯಿನ್ ಆಗಬೇಕಂತಂದರೆ. ಇಲ್ಲ ಅಂತಂದರೆ ನಮ್ಮ ಕೆರಿಯರ್ ಅಲ್ಲಿಗೆ ನಿಂತೋಯಿತು ಅಂತ ಕೂಡ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ಇವರು. ನೋಡಿ, ಏನಂತಂದರೆ ಅತಿಶಯೋಕ್ತಿ ಇಲ್ಲ, ಅದಕ್ಕಾಗಿ ಕೆಲವರಿಗೆ ಒಂದು ಶರಣಾಗಬೇಕಾಗತ್ತೆ ಅಂತ ಕೂಡ ರಮ್ಯಾ ಕೃಷ್ಣ ಅವರು ಹೇಳ್ತಕ್ಕಂಥದ್ದು. ಶರಣಾಗಬೇಕು ಅಂತಂದರೆ ಯಾವ ಥರ ಅಂತಂದರೆ, ನಿಮಗೆ ಒಂದು ಸಿಂಪಲಾಗಿ ಹೇಳ್ಬೇಕಂತಂದರೆ, ಅಂದರೆ ಅವ್ರು ಹೇಳ್ದಂಗೆ ಕೇಳಬೇಕು, ಏನು ಹೇಳ್ತಾರೋ ಅದನ್ನು ಮಾಡಲೇಬೇಕು ನಾವು ಟಾಪ್ ನಟಿ ಆಗಬೇಕಂದ್ರೆ. ಇಲ್ಲಾಂದರೆ ಅವರು ಟಾಪ್ ನಟಿಯಾಗಿ ಮಾಡಲ್ಲ, ಸುಮ್ಮನೆ ಬಳಸ್ಕೊಡ್ತಾರೆ, ಬಿಸಾಕ್ತಾರೆ ಅಷ್ಟೇ, ಈ ಥರ ಆಗುತ್ತೆ. ಬಟ್ ಏನಂತಂದರೆ, ಒಬ್ಬ ಟಾಪ್ ನಟಿ ಅಂತಂದರೆ ಈಗ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ನೀವು ನೋಡ್ತೀರಾ, ಟಾಪ್ ನಟಿ ಯಾರು, ರಚಿತಾರಾಮ್ ಇರ್ಬೋದು, ಅನುಶ್ರೀ ಅವರು ಇರ್ಬೋದು, ಆ್ಯಂಕರಿಂಗಲ್ಲಿ. ಅದು ಬಿಟ್ಟರೆ ಆಶಿಕಾ ರಂಗನಾಥ್ ಇರ್ಬೋದು, ತುಂಬ ಜನ ಇದ್ದಾರೆ ಟಾಪ್ ನಟಿಯರು, ಇಲ್ಲ ಅಂತಲ್ಲ, ಅಮೂಲ್ಯ ಅವರು ಇದ್ದಾರೆ. ಆದರೆ ಎಲ್ಲರೂ ಕೂಡ ಈ ರೀತಿ ಒಂದು ವ್ಯವಸ್ಥೆಗೆ ಒಳಗಾಗಿರಲ್ಲ. ಕೆಲವೊಂದಷ್ಟು ನಟಿಯರು ಮಾತ್ರ ಈ ಥರ ಇದ್ದಾರೆ. ಬಟ್ ಅದು ಯಾರ್ಯಾರು ಏನೇನಾಗಿತ್ತು ಅನ್ನೋದನ್ನ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಬಿಡಿಸಿ ಹೇಳ್ತೀನಿ. ಬಟ್ ಇವರು ರಮ್ಯಾ ಕೃಷ್ಣ ಅವರು ಏನಂತಂದರೆ ಸ್ವತಃ ಹೇಳಿರ್ತಕ್ಕಂಥ ಮಾತು ಹೀಗಿದೆ. ಏನಂತಂದರೆ, ನಿರ್ದೇಶಕರ, ಕೆಲವು ನಿರ್ಮಾಪಕರ ಜೊತೆ ನಾವು ಒಪ್ಪಂದವನ್ನು ಮಾಡಿಕೊಳ್ಬೇಕು. ಈ ರೀತಿ ಹಿಂಗಿದೆ, ಒಂದು ನಾವು ಈ ರೀತಿ ಟಾಪ್ ಹೀರೋಯಿನ್ ಮಾಡ್ತೀನಿ, ಒಂದು ಸಿನಿಮಾದಲ್ಲಿ ಹೀರೋಯಿನ್ ಮಾಡ್ತೀನಿ ಅಂತಕ್ಕಂಥ ಒಂದು ಚಾನ್ಸ್ ಸಿಗಬೇಕಂತಂದರೆ ಬೇರೆ ಎಲ್ಲಾದರೂ ಈ ಥರ ರೂಮಲ್ಲಿ ಮಲಗಬೇಕು ನಾವು, ಇಲ್ಲ ಅಂತಂದರೆ ಮಲಗಲಿಲ್ಲ ಅಂತಂದರೆ ಆಗಲ್ಲ. ಏನಿದು ನಟಿ ರಮ್ಯಾ ಕೃಷ್ಣ ಅವರು ಹೇಳಿದ್ದು ಒಂದು ಮಾತು ಅಂತಂದರೆ 100% ನಿಜಕ್ಕೂ ಸತ್ಯನ ಸುಳ್ಳ ಅಂತಕ್ಕಂಥದ್ದು ಈಗಲೂ ಕೂಡ ಒಂದು ಕನ್ಫರ್ಮ್ ಇಲ್ಲ. ಯಾಕೆಂದರೆ ಸಿನಿಮಾ ಇಂಡಸ್ಟ್ರಿಲಿ ಈ ಥರ ಗೋಲ್ಮಾಲ್ಗಳು ನಡೀತಾನೇ ಇದೆ ಒಳಗೆ. ಆದರೆ ಅದು ಹೊರಗೆ ಬರ್ತಾ ಇಲ್ಲ ಅಷ್ಟೇ. ಹೊರಗೆ ಬಂದುಬಿಟ್ರೆ ಯಾರ್ದಾದ್ರೂ ಹೋಗ್ಬಾರ್ದು, ನಿಜಕ್ಕೂ ಒಳ್ಳೆ ಬಣ್ಣ ಬಯಲಾಗುತ್ತೆ ಮಾತ್ರ.
ಇದು ಇದೆ, ನಿಜವಾಗ್ಲೂ 100% ಇದ್ದೇ ಇದೆ. ಆದರೆ ಯಾರು ಕೂಡ ಸ್ವತಃ ಹೇಳ್ಕೊತಾ ಇಲ್ಲ ಅಷ್ಟೇ. ಸಿನಿಮಾ ಇಂಡಸ್ಟ್ರಿ ಇವತ್ತು ಎಲ್ಲಿ ಹೋಗ್ತಾ ಇದೆ ಅಂದರೆ, ನಾವು ಅದರಲ್ಲೂ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ನಾನು ಕೂಡ ಕಣ್ಣಾರೆ ನೋಡಿದ್ದೀನಿ. ಎಷ್ಟೋ ನಟಿಯರಾಗಬೇಕಂತಂದರೆ, ನಟರ ಜೊತೆ ಸಹಭಾಗಿತ್ವ ಬಳಸ್ಕೋಬೇಕು, ಒಂದು ನಟಿಯರು ಟಾಪ್ ಹೀರೋಯಿನ್ ಆಗಬೇಕಂತಂದರೆ ಈ ರೀತಿ ನಡೀತಕ್ಕಂಥ ಒಂದು ವಿಚಾರಗಳು ತುಂಬ ಇದೆ. ಬಟ್ ಏನಂತಂದರೆ ಹೊರಗಡೆ ಹೇಳ್ಕೊತಾ ಇಲ್ಲ ಅಷ್ಟೇ. ಕೆಲವೊಂದಷ್ಟು ನಟಿಯರು ಭಯ ಪಡ್ತಾ ಇದ್ದಾರೆ, ಕೆಲವೊಂದಷ್ಟು ನಟಿಯರು ಜೈಲಿಗೆ ಹೋಗಬೇಕಾಗುತ್ತೆ ಅನ್ನೋ ಪರಿಸ್ಥಿತಿಲಿದ್ದಾರೆ. ಕೆಲವೊಂದಷ್ಟು ನಟಿಯರು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಅಯ್ಯೋ ನಿಜವಾಗ್ಲೂ ಇದೆಲ್ಲ ಹೇಳ್ಬಿಟ್ರೆ ನಮ್ಮನ್ನೆಲ್ಲಿ ಜೈಲಿಗೆ ಹಾಕ್ಸ್ಬಿಡ್ತಾರೋ, ಇಲ್ಲ ನಮ್ಮ ಕೇಸೇ ಹೊಡೆದ್ಬಿಡುತ್ತೆ, ಈ ಥರ ಎಲ್ಲ ಏನೋ ಒಂದು ಭಯದ ವಾತಾವರಣದಲ್ಲೇ ಬದುಕ್ತಾ ಇದ್ದಾರೆ. ಮತ್ತು ಕೆಲವೊಂದಷ್ಟು ನಟಿಯರು ಹೇಗೆ ಅಂತಂದರೆ ಏನಂತಂದರೆ, ಇದೆಲ್ಲ ಹೇಳಿದ್ರೆ ಮತ್ತು ನೋಡಿ ನಮಗೆಲ್ಲ ಒಂದು ಲೈಫ್ ಕೊಟ್ಟಂಥದ್ದು ಹೀರೋಯಿನ್ ಮಾಡಿದ್ದಾರೆ, ಇಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ, ನಾವು ಅವ್ರಿಗೆ ಏನು ಮಾಡಿಲ್ಲ ಅಂತಕ್ಕಂಥದ್ದು ಇನ್ನೊಂದು ಭಯದ ವಾತಾವರಣ ಅವರಲ್ಲಿರುತ್ತೆ. ಬಟ್ ಆದರೂ ಕೂಡ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ತರ್ತಕ್ಕಂಥದ್ದು ತುಂಬ ನಡೀತಾನೆ ಇದ್ದಾವೆ. ಆದರೆ ನಿಮಗೆ ಸಾಕಷ್ಟು ಮಾಹಿತಿಯನ್ನು ನಾನು ತಿಳಿಸ್ಕೊಡ್ಬೇಕಂತಂದರೆ, ಕೆಲವೊಂದಷ್ಟು ಮಾಹಿತಿಯನ್ನು ತುಂಬ ಡೀಟೇಲಾಗಿ ವರ್ಕ್ ಮಾಡಿ ತಿಳಿಸ್ಕೊಡ್ಬೇಕಾಗತ್ತೆ. ಅಂದರೆ ತುಂಬ ಡೀಟೇಲಾಗಿ ಕಲೆಕ್ಟ್ ಮಾಡಬೇಕಾಗುತ್ತೆ, ವಿಷಯಗಳನ್ನ ಕಲೆಕ್ಟ್ ಮಾಡಿ ನಾನು ತಿಳಿಸ್ಕೊಡ್ತಕ್ಕಂಥದ್ದು. ಸುಮ್ಮನೆ ಹೇಳಬಾರ್ದು. ಕೆಲವೊಂದಷ್ಟು ನಟಿಯರ ಬಗ್ಗೆ ಸುಮ್ಮನೆ ಬಾಯಿ ತೋರಿಸ್ಬಾರ್ದು, ಸುಮ್ಮನೆ ಬಾಯಿ ಮಾತಲ್ಲೇ ಮುಗಿಸ್ಬಾರ್ದು. ಒಂದು ಸಾಕ್ಷಿ ಪ್ರೂಫ್ ಸಮೇತ ಸಿಗಬೇಕು. ಸಿಕ್ಕಿದರೆ ನಂತರ ನಾನೇ ಕೂಡ ವಿಡಿಯೋ ಮಾಡ್ತೀನಿ, ಅದಕ್ಕೆ ವಿಡಿಯೋ ಮಾಡಿ ನಾನು ಕೂಡ ಅಪ್ಲೋಡ್ ಮಾಡ್ತೀನಿ. ನೋಡೋಣ. ಆದಷ್ಟು ರಮ್ಯಕೃಷ್ಣ ಅವರು ಇದು ಹೇಳಿದ್ರ ಬಗ್ಗೆ ನಾನು ವಿಡಿಯೋ ಮಾಡಿದೆ ಅಷ್ಟೇ. ನೋಡೋಣ ನೆಕ್ಸ್ಟ್ ಎಪಿಸೋಡಲ್ಲಿ ರಮ್ಯಕೃಷ್ಣ ಅವ್ರ ಬಗ್ಗೆ ಇನ್ನೊಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಥ್ಯಾಂಕ್ ಯು.